ಎಲ್ಲೆಲ್ಲೂ ಸುಗ್ಗಿ ಹಬ್ಬ, ಮಕರ ಸಂಕ್ರಾಂತಿಯ ಹೊಸತನ ಆರಂಭವಾಗಿದ್ದು, ಸಂಭ್ರಮ ಸಡಗರದಿಂದ ಜನರು ಹಬ್ಬದ ಆಚರಣೆಗೆ ಮುಂದಾಗಿದ್ದಾರೆ. ವರ್ಷದ ಮೊದಲ ಹಬ್ಬ ಆಚರಣೆಗೆ ಜನರು ಎಳ್ಳು ಬೆಲ್ಲದೊಂದಿಗೆ ಸಜ್ಜಾಗಿದ್ದಾರೆ. ಇನ್ನು ಈ ಕುರಿತು ಶ್ರೀ ಡಾಕ್ಟರ್ ಕೆ ಕೆಂಪರಾಜು ಗೌರಿಬಿದನೂರು ತಾಲೂಕುರವರು ಸರ್ವರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿ ಮಾತನಾಡಿದ್ದು, ಮಕರ ಸಂಕ್ರಾಂತಿಯು ರೈತರ ಹಬ್ಬ. ಪ್ರತಿಯೊಬ್ಬ ರೈತನಿಗೂ ಒಳ್ಳೆಯದಾಗಲಿ, ಈ ವರ್ಷ ಮಳೆಯ ಬೆಳೆ ಆಗಲಿ ಎಂದು ಶುಭ ಹಾರೈಸಿದ್ದಾರೆ. ಇನ್ನು ಸುಗ್ಗಿ ಹಬ್ಬದ ಪ್ರಯುಕ್ತ ಎತ್ತುಗಳನ್ನು ಹೊಂದಿರುವಂತಹ ರೈತರಿಗೆ ಕಬ್ಬು ಹಾಗೂ ಬೂಸದ ಮೂಟೆಯನ್ನ ಕೊಡುವಂತಹ ಕಾರ್ಯವನ್ನ ಕೈಗೆತ್ತಿಕೊಂಡಿದ್ದೇವೆ ಎಂದು ಹೇಳಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ನನ್ನ ಕೈಯಲ್ಲಿ ಆಗುವಂತಹ ಸೇವೆಯನ್ನ ಮಾಡಿಕೊಂಡು ಬಂದಿದ್ದೇನೆ, ಮುಂದೆಯೂ ಸಹ ಮಾಡುತ್ತೇನೆ. ಅಂಗವಿಕಲರಿಗೆ ಸಹಾಯ ಮಾಡುವಂಥದ್ದು, ಕಂಪ್ಯೂಟರ್ ತರಬೇತಿಯನ್ನ ನೀಡುವಂತಹ ಕಾರ್ಯವನ್ನ ಮಾಡಿದ್ದೇನೆ. ಜನರು ಸಮಾಧಾನದಿಂದ ಯೋಚನೆ ಮಾಡಿ ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳಬೇಕು, ದುಡುಕಿ ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳಬೇಡಿ ಎಂದು ಹೇಳಿದ್ದು, ಸಾರ್ವಜನಿಕರಿಗೆ ಕಿವಿ ಮಾತನ್ನ ಹೇಳಿ ಹಬ್ಬದ ಶುಭಾಶಯವನ್ನ ತಿಳಿಸಿದರು. ಇವತ್ತು ಮಕರ ಸಂಕ್ರಾಂತಿ ಅಂದರೆ ರೈತರದ ಹಬ್ಬ. ಇದು ರೈತರಿಗೆ ಒಂದು ಸುಗ್ಗಿ ಹಬ್ಬ. ಸೊ ಈ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳೆಲ್ಲರಿಗೂ. ದೇವರು ಆಯುಸ್ಸು, ಆರೋಗ್ಯ, ಐಶ್ವರ್ಯ ಕೊಡಲಿ. ಅವ್ರ ಮನೆಯಲ್ಲಿ ಮೇಯಿಸಿರುವಂಥ ದನ ಕರುಗಳಿಗೆಲ್ಲ ಒಳ್ಳೆಯದಾಗಲಿ, ರೋಗ ರುಜಿನಗಳು ಬರ್ದಂಗೆ ನೋಡ್ಕೊಳ್ಳಿ, ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಸಂಕ್ರಾಂತಿ ಹಬ್ಬ ಅಂದರೆ ರೈತರಿಗೆ ಒಂದು ಸುಗ್ಗಿ ಹಬ್ಬ. ಮನೆಯಲ್ಲಿರೋಂಥ ದನ ಕರುಗಳಿಗೆಲ್ಲ ಒಂದು ಹಬ್ಬ. ಮನುಷ್ಯರಿಗಿಂತ ಇವತ್ತು ಮೂಗಜೀವಿಗಳಿಗೆ ಒಂದು ಹಬ್ಬ. ಸೊ ಇವತ್ತು ಇಡೀ ದೇಶಾದ್ಯಂತ ಈ ಮಕರ ಸಂಕ್ರಾಂತಿನ ಕಾರ್ಯಕ್ರಮನ ರೈತರು ಆಯೋಜನೆ ಮಾಡ್ತಾರೆ. ಸೊ ಇವತ್ತು ನಾವು ಹೇಳೋದೇನೆಂದರೆ, ಈ ಸತಿ ಒಳ್ಳೆ ಮಳೆ ಆಗಿಲ್ಲ. ಸೊ ದೇವರಲ್ಲಿ ಮಳೆ ಆಗಲಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರ ತಾವು ಕ್ಷೇತ್ರದಲ್ಲಿ? ಇವತ್ತು ಕೊಡು ರೈತರುಗಳಿಗೆ ಒಂದು ಜೀವದಾನ, ಒಂದು ವರದಾನ, ಒಂದು ವಾಹನಗಳಂದರೆ ಎತ್ತುಗಳೇ ಅವ್ರಿಗೆ ಜೀವದಾನ. ಅದಕ್ಕಾಗಿ ನಾವು ಎತ್ತುಗಳಿಗೆ ಈ ಸತಿ ತಾಲ್ಲೂಕಿನಾದ್ಯಂತ ಇಷ್ಟು ಜೊತೆ ಎತ್ತುಗಳು ಇದೆ ರೈತರಿಗೆ. ಆ ರೈತರಿಗೆಲ್ಲನೂ, ಹಸುಗಳಿಗೆಲ್ಲನೂ ನಾನು ಬೂಸ ಮೂಟೆನ ಉಚಿತವಾಗಿ ಕೊಡಲು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ ನಾಳೆ ಭಾನುವಾರ ದಿನ. ಸಂಕ್ರಾಂತಿ ಹಬ್ಬ ಅಂದರೆ ರೈತರಿಗೆ ಒಂದು ಸುಗ್ಗಿ ಹಬ್ಬ. ಸೊ ನಾನು ರಾಜ್ಯದಲ್ಲಿ ಯಾರೂ ಮಾಡಲಿಲ್ಲ, ರೈತರಿಗಾಗಿ ನಾನು ಟ್ಯಾಕ್ಟರ್ಗಳು ಉಳುಮೆ ಮಾಡಿಸ್ಕೊಟ್ರಂಥ ಕಾರ್ಯಕ್ರಮ ನಾನು ಮಾಡಿದ್ದೆ. ಇವತ್ತು ಆ ವಿಡಿಯೋಗಳು, ಆ ಫೋಟೋಗಳು ನೋಡಿದಾಗೆ ನನಗೆ ತುಂಬ ಖುಷಿಯಾಗುತ್ತೆ. ರೈತರು ಅದನ್ನು ನೆನೆಸ್ಕೊತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ನಾವು ಒಂದು ಸೇವೆ ಮಾಡೋದನ್ನ ನಾವೇ ವಂಚಿತರಾದ್ರೂ ಅಂತ ರೈತರುಗಳು ಕೆಲವು ತುಂಬ ಸಂಕಟ ಪಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಎಡವಿದ್ದೀರಿ, ಯಾಮಾರಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ರೈತರು ಇದ್ದಾರೆ. ಬಟ್ಟು ಏನೇ ಆಗಲಿ, ಸೋಲು ಗೆಲುವು ಸಹಜ ಚುನಾವಣೆಯಲ್ಲಿ. ಬಟ್ ನಾವು ನಮ್ಮ ಸೇವೆನ ನಾವು ಕ್ಷೇತ್ರದಲ್ಲಿ ನಿಲ್ಲಿಸಿಲ್ಲ. ನಾವು ನಮ್ಮ ಕೈಲಾದ ಮಟ್ಟಿಗೆ ನಾವು ಸೇವೆಯನ್ನು ಮಾಡ್ಕೊಂಬರ್ತಾಯಿದ್ದೀರಿ. ಪ್ರತಿ ವರ್ಷದಂತೆ ಈ ವರ್ಷವೂ ರಾಸುಗಳಿಗೆ ನಾವು ಕೊಡ್ತಾಯಿದ್ದೀರಿ. ಸೊ ನಾವು ಅಂಗವಿಕಲರಿಗೆ ಸಹಾಯಗಳು ಮಾಡ್ತಾಯಿದ್ದೀರಿ, ಕಂಪ್ಯೂಟರ್ ತರಬೇತಿಗಳನ್ನೂ ಕೊಡ್ತಾಯಿದ್ದೀರಿ. ಸೊ ಇವತ್ತು ನಾವು ಸಮಾಜ ಸೇವೆ ಮಾಡೋದಕ್ಕಿಂತ ಹೆಚ್ಚಾಗಿ ಈಗ ಸರ್ಕಾರದಿಂದ ಮಾಡಬೇಕಾಗಿರೋಂಥ ಯೋಜನೆಗಳು ಜನಗಳಿಗೆ ತಲುಪೋದ್ರಲ್ಲಿ ವಿಫಲವಾಗಿದ್ದಾರೆ. ಸುಮ್ಮನೆ ಬಂದು ಒಂದು ಮೆರವಣಿಗೆ ಥರ, ತೇರು ಥರ ಬಂದು ಏನೋ ಒಂದು ಕಾರ್ಯಕ್ರಮ ಮಾಡೋದು, ಒಂದಷ್ಟು ಜನಕ್ಕೆ ಒಂದಿಬ್ಬರು ಕಮ್ಮರು ಕೊಟ್ಬಿಡೋದು, ಅಂಗವಿಕಲರಿಗೆ ನಾನು ಗಾಡಿ ಕೊಟ್ಟೆ ಅಂತ ಹೇಳೋದು, ಒಂದು 5-10 ಜನಕ್ಕೆ ರೈತರಿಗೆ ಕೊಟ್ಬಿಡೋದು, ನಾವು ರೈತ ಪಂಪ್ ಸೆಟ್ ಕೊಟ್ಟರೆ ಅಂತ ಒಂದು ನಿಕಟವಾಗಿ ಒಂದು ಪ್ರಾಮಾಣಿಕವಾಗಿ ಇಷ್ಟು ಜನಕ್ಕೆ ರೈತರಿಗೆ ಕೊಟ್ಟಿದ್ರಂತನೂ ಅವ್ರು ತೆಗಿಲ್ಲ. ಇವತ್ತು 90% ನಮ್ಮ ಗೌರಿಬಿದನೂರು ಕ್ಷೇತ್ರ ಹಿಂದುಳಿದ ವರ್ಗ ಕ್ಷೇತ್ರ. ಅದು ಸೊ 90% ಅಂದರೆ ಹಿಂದುಳಿದವರು, ಅಂದರೆ ತುಂಬ ಹಿಂದುಳಿದವರು. ಅದರಲ್ಲಿ ಪಾಪ ಅವ್ರಿಗೆ ಯಾರಿಗೋ ಒಂದು ಇಬ್ಬರಿಗೋ ಮರು ಕೊಟ್ಬಿಟ್ಟು ನಾನು ಯೋಜನೆಗಳು ಕೊಟ್ಟಿದ್ದೀನಿ ಅಂತ ಬಿಟ್ಟು ದೊಡ್ಡದಾಗಿ ಮಾಡೋದಲ್ಲ. ಬಟ್ ಅವ್ರು ಕೊಟ್ಟರಂಥ ಭರವಸೆಗಳನ್ನ ಚುನಾವಣೆ ಟೈಮಲ್ಲಿ ಸುಳ್ಳು ಭರವಸೆಗಳು ಕೊಟ್ಟು ಆಶ್ವಾಸನೆ ಕೊಟ್ಟಿರುವಂಥ ನಮ್ಮ ಹತ್ರ ದಾಖಲೆಗಳಿದೆ. ಅವ್ಯಾವು ಇನ್ನೂ ಫಿಲ್ ಮಾಡಲಿಲ್ಲ. ಇನ್ನೂ ಒಂದು 6 ತಿಂಗಳು ವರ್ಷ ನಾವು ವೆಯ್ಟ್ ಮಾಡ್ತೀರಿ. ಅದು ಸುಳ್ಳು ಭರವಸೆ ಕೊಟ್ಟು ಅವರು ಮತ ತಗೊಂಡು ಇವತ್ತು ಜನರಿಗೆ ವಂಚಿಸಿದ್ದಾರೆ.